ಕಾಂಗ್ರೆಸ್ನಲ್ಲಿ ಜೂನಿಯರ್ಗಳ ಪತ್ರ ಪಾಲಿಟಿಕ್ಸ್ ಜೋರಾಗಿದೆ. ಇದರ ಬೆನ್ನಲ್ಲೇ ಸೀನಿಯರ್ಗಳ ಡಿನ್ನರ್ ಮೀಟಿಂಗ್. ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದೆಡೆ ನಾಯಕತ್ವ ಬಿಕ್ಕಟ್ಟು ಎದುರಾಗ್ಬಿಟ್ಟಿದೆ. ಮತ್ತೊಂದು ಕಡೆ ಸಚಿವ ಸಂಪುಟ ಪುನರಚನೆ ಆಗಲೇಬೇಕು ಅಂತ ಹೇಳಿ ಕೆಲವರು ಒತ್ತಡವನ್ನ ಹೇರ್ತಿದ್ದಾರೆ. ಸರ್ಕಾರ ಪಕ್ಷದಲ್ಲಿ ತಮ್ಮನ್ನ ಯಾರೆಲ್ಲ ಕಡೆಗಣಿಸಿದ್ದಾರೆ, ಆ ಹಿನ್ನೆಲೆಯಲ್ಲಿ ಸಚಿವ ಸಂಪುಟ ಪುನರಚನೆ ಆಗಲೇಬೇಕು ಅಂತ ಹೇಳಿ ಈಗಾಗಲೇ ಒತ್ತಡವನ್ನ ಹೇರ್ತಿದ್ದಾರೆ. ಇವತ್ತು ನಿನ್ನೆದಲ್ಲ, ಸುಮಾರು ದಿನಗಳಿಂದಲೂ ಕೂಡ ಶಾಸಕರು ಒತ್ತಡವನ್ನು ಹೇರ್ತಾ ಇದ್ರು. ನಾವು ಏನೇ ಹೇಳಕ್ ಹೋದ್ರೂ ಕೂಡ ಸಚಿವರು ನಮ್ಮ ಮಾತನ್ನ ಕೇಳ್ತಾ ಇಲ್ಲ, ಏನೇ ತೊಂದರೆ ಆದ್ರೂ ಕೂಡ ನಮ್ಮ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡೋದಕ್ಕೆ ಮುಂದೆ ಬರ್ತಾ ಇಲ್ಲ. ಸೊ ಹೀಗಾಗಿ ಗುರುವಾರ ಸಭೆ ಸೇರೋದಕ್ಕೆ ಹಿರಿಯ ಶಾಸಕರು ಮುಂದಾಗಿದ್ದಾರೆ. ಸಭೆ ಸೇರಲು 30ಕ್ಕೂ ಹೆಚ್ಚು ಹಿರಿಯ ಶಾಸಕರು ಚರ್ಚೆ ಮಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಜೂನಿಯರ್ಗಳ ಪತ್ರ ಪಾಲಿಟಿಕ್ಸ್ ಜೋರಾದ್ರೆ ಮತ್ತೊಂದು ಕಡೆ ಈಗಾಗಲೇ ಬಜೆಟ್ ಮುಗಿದಿದೆ. ಅದರ ಬೆನ್ನಲ್ಲೇ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಆಯಿತು ಪೂರ್ಣಗೊಳಿಸಿ. ಆ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲರೂ ಕೂಡ ಭಾಗಿಯಾಗಿದ್ರು. ಒಂದು ಕಡೆ ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬಿಕ್ಕಟ್ಟು ಕೂಡ ಉಂಟಾಗಿದೆ. ಹಿರಿಯರ ಪತ್ರ ಮಾತಿಗೆ ಮನ್ನಣೆ ನೀಡದಂತಹ ಸಚಿವರು ಅವ್ರು ಏನೇ ಹೇಳಕ್ ಹೋದ್ರೂ ಕೂಡ ಐ ಡೋಂಟ್ ಕೇರ್ ಅಂತಿದ್ದಾರೆ. ಸಿಎಲ್ಪಿಯಲ್ಲೇ ಅಸಮಾಧಾನ ಹೊರಹಾಕಿದ್ರು ಹಿರಿಯರು. ಸಿಎಂ ಸೂಚನೆ ಬಳಿಕವೂ ವಿಶ್ವಾಸಕ್ಕೆ ಇನ್ನೂವರೆಗೂ ಕೂಡ ತೆಗೆದುಕೊಂಡಿಲ್ಲ. ಅವತ್ತೇ ವಾರ್ನಿಂಗ್ ಕೊಟ್ಟಿದ್ರು. ಕೆಲ ಶಾಸಕರು ಕೂಡ ಆರೋಪ ಮಾಡಿದ್ರು ಕೆಲ ಸಚಿವರ ವಿರುದ್ಧವಾಗಿ. ಸಿಎಲ್ಪಿ ಸಭೆಯಲ್ಲಿ ಈ ರೀತಿಯಾಗಿ ನಾವು ತೊಂದರೆ ಹೇಳಕ್ ಹೋದ್ರೂ ಕೂಡ ಅವ್ರು ಕೇಳಕ್ ರೆಡಿ ಇಲ್ಲ, ನಾವು ಏನೇ ಹೇಳಿದ್ರು ಕೂಡ ಅವ್ರು ಒಪ್ಕೊಳ್ತಾ ಇಲ್ಲ. ಇತ್ತ ಸಂಪುಟ ಪುನರಚನೆಗೆ ಹೈಕಮಾಂಡ್ ಅನುಮತಿಯನ್ನ ಕೊಡುತ್ತಾ ಈ ಬಾರಿ ಆದ್ರೂ ಸಿಎಂ ಹೈಕಮಾಂಡ್ ಮೇಲೆ ಒತ್ತಡ ಹೇರಲು ಈಗಾಗಲೇ ಚರ್ಚೆ ಮಾಡಿದ್ದಾರೆ. ಬೆಳಗಾವಿ ಅಧಿವೇಶನ ಆದಂತಹ ಸಂದರ್ಭದಲ್ಲಿ ಆಗಲೇ ಸಂಪುಟ ಪುನರಚನೆ ಆಗಲೇಬೇಕು ಅಂತ ಹೇಳಿ ಕೂಡ ಒತ್ತಡವನ್ನು ಹೇರ್ತಾ ಇದ್ರು. ಅವಾಗಲೂ ಆಗಲಿಲ್ಲ. ಈಗ ಕೆಲ ಶಾಸಕರು ಬೇಡಿಕೆಯನ್ನು ಮುಂದಿಟ್ಟಿದ್ದಾರೆ. ಈ ಬಾರಿ ಆದರೂ ಸಚಿವ ಸಂಪುಟ ಪುನರಚನೆ ಆಗಲೇಬೇಕು ಅಂತ ಹೇಳಿ ನಾಯಕತ್ವ ಬಿಕ್ಕಟ್ಟಿಗೆ ತೆರೆ ಎಳಿಬೇಕು ಅಂತ ಹೇಳಿ ಕೂಡ ಒತ್ತಾಯಿಸ್ತಿದ್ದಾರೆ. ಹೈಕಮಾಂಡ್ ನಾಯಕರ ಭೇಟಿಗೂ ಹಿರಿಯರು ಪ್ಲಾನ್ ಮಾಡ್ತಾ ಇರುವಂಥದ್ದು. ಹಿರಿಯರ ಕ್ಷೇತ್ರಗಳಿಗೆ ಸಮರ್ಪಕ ಅನುದಾನ ಕೊಡಲೇಬೇಕು ಅಂತ ಹೇಳಿ ಬೇಡಿಕೆಯನ್ನು ಇಡ್ತಿದ್ದಾರೆ. ಯಾಕಂತಂದ್ರೆ ಕೆಲ ಕ್ಷೇತ್ರಗಳಲ್ಲಿ ಇನ್ನೂವರೆಗೂ ಕೂಡ ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಕಾರ್ಯ ಆಗ್ತಾ ಇಲ್ಲ. ಅಲ್ಲಿರುವಂತಹ ಜನರು ಪ್ರಶ್ನೆ ಮಾಡ್ತಿದ್ದಾರೆ, ಅದಕ್ಕೆ ನಾವು ಏನು ಉತ್ತರ ಕೊಡಬೇಕು? ನೀವು ಅನುದಾನ ಬಿಡುಗಡೆ ಮಾಡಿದ್ರೆ ನಾವು ಅಭಿವೃದ್ಧಿ ಮಾಡ್ಬೋದು ಅನ್ನುವಂಥದ್ದು ಇಲ್ಲಿ ಕೆಲ ಶಾಸಕರ ಬೇಡಿಕೆ ಆಗುತ್ತೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಆನಂದ್, ಒಂದು ಕಡೆ ಈಗಾಗಲೇ ಕಾಂಗ್ರೆಸ್ನಲ್ಲಿ ಜೂನಿಯರ್ಗಳ ಪತ್ರ ಪಾಲಿಟಿಕ್ಸ್ ಜೋರಾದ್ರೆ ಮತ್ತೊಂದು ಕಡೆ ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಆಯಿತು ಪೂರ್ಣಗೊಳಿಸಿ ಡಿಕೆ ಶಿವಕುಮಾರ್ ಒಂದು ಕಡೆ ಗುರುವಾರ ಸಭೆ ಸೇರೋದಕ್ಕೆ ಮುಂದಾಗಿದ್ದಾರೆ ಶಾಸಕರು. ಆ ಸಂದರ್ಭದಲ್ಲಿ ಏನೆಲ್ಲ ಬೇಡಿಕೆಯನ್ನ ಮುಂದಿಡಬಹುದು? ಈ ಬಾರಿ ಆದ್ರೂ ಹೈಕಮಾಂಡ್ ನಾಯಕರು ಏನಾದರೂ ಸಚಿವ ಸಂಪುಟ ಪುನರಚನೆ ಮಾಡ್ತಾರಾ ಹೆಂಗೆ ಆನಂದ್? ದೀಪಾ, ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಆಂತರಿಕ ಬಿಕ್ಕಟ್ಟು ದಿನೇ ದಿನೇ ಬಿಗಡಾಯಿಸ್ತಾ ಇದೆ ಅಂತ ಹೇಳ್ಬೋದು. ಒಂದು ಕಡೆ ಸಿಎಂ ಮತ್ತೆ ಡಿಸಿಎಂ ನಡುವೆ ಕುರ್ಚಿ ಕಿತ್ತಾಟ ತಾರಕಕ್ಕೆ ಹೋಗ್ತಾ ಇದೆ. ಈ ಮಧ್ಯೆ ಸಚಿವ ಸಂಪುಟ ಪುನರಚನೆ ಆಗಬೇಕು ಅನ್ನೋ ಒಂದು ಡಿಮ್ಯಾಂಡ್ ಅನ್ನು ಕೂಡ ಕೆಲವು ನಾಯಕರು ಇಟ್ಟಿರ್ತಕ್ಕಂಥದ್ದು. ಈಗಾಗಲೇ ಹೈಕಮಾಂಡ್ ನಾಯಕರು ಕೂಡ ಮೊದಲ ಬಾರಿ ಆಯ್ಕೆಯಾದಂತ ಕೆಲವು ಶಾಸಕರು ಪತ್ರವನ್ನ ಬರೆದು ತಮಗೂ ಕೂಡ ಒಂದು ಕ್ಯಾಬಿನೆಟ್ ವಿಸ್ತರಣೆ ಮಾಡಿದಂತ ಒಂದು ಸಂದರ್ಭದಲ್ಲಿ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನೋ ಒಂದು ಡಿಮ್ಯಾಂಡ್ ಅನ್ನ ಇಟ್ಟಿದ್ರು. ಈ ಮಧ್ಯೆ ಹಿರಿಯ ಸಚಿವರು ಎಲ್ಲರೂ ಕೂಡ ಒಂದು ಸಭೆಯನ್ನ ಸೇರೋದಕ್ಕೆ ಮುಂದಾಗಿರ್ತಕ್ಕಂಥದ್ದು ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ರೀತಿ ಚರ್ಚೆಯನ್ನು ಕೂಡ ಹುಟ್ಟಾಕಿದೆ. ಯಾಕೆಂದ್ರೆ ಪದೇ ಪದೇ ಹಿರಿಯ ಸಚಿವರು ಒಂದು ಒತ್ತಾಯವನ್ನ ಮಾಡ್ತಾ ಇದ್ರು, ಕ್ಯಾಬಿನೆಟ್ ರೀಶಫಲ್ ಆಗ್ಬೇಕು, 3-4 ಬಾರಿ ಗೆದ್ದಂತ ಒಂದು ಹಿರಿಯ ಶಾಸಕರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನೋದು ಡಿಮ್ಯಾಂಡ್ ಅನ್ನ ಇಡ್ತಾ ಇದ್ರು. ಆದ್ರೆ 2.5 ವರ್ಷ ಆದ್ರೂ ಕೂಡ ಈ ಒಂದು ಕ್ಯಾಬಿನೆಟ್ ರೀಶಫಲ್ ವಿಚಾರವನ್ನ ಹೈಕಮಾಂಡ್ ನಾಯಕರು ಕೈಗೆತ್ಕೊಳ್ತಾ ಇಲ್ಲ. ಆ ಕಡೆ ಸಿಎಂ ಡಿಸಿಎಂ ಇಬ್ಬರು ಕೂಡ ತಮ್ಮ ಕಿತ್ತಾಟದಲ್ಲಿ ಪಕ್ಷದ ಸಂಘಟನೆಯನ್ನು ಕೂಡ ಮರೆತಿದ್ದಾರೆ. ಪಕ್ಷದಲ್ಲಿ ಏನೆಲ್ಲ ಒಂದು ಗೊಂದಲ ಆಗ್ತಾ ಇದೆ ಅದರ ಬಗ್ಗೆನೂ ಕೂಡ ಬ್ರೇಕ್ ಆಗ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾ ಇಲ್ಲ. ಮತ್ತೊಂದು ಕಡೆ ಸಚಿವರು ಏನಿದ್ದಾರೆ ಅವರು ಹಿರಿಯ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇಲ್ಲ. ಅವರು ತಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಯಾವುದೇ ಒಂದು ಅರ್ಜಿಯನ್ನ ಕೊಟ್ಟರು, ಯಾವುದೇ ಒಂದು ಪ್ರಪೋಸಲ್ ಅನ್ನ ಕೊಟ್ಟರು ಅದನ್ನ ಮೂಲೆ ಗುಂಪಿಗೆ ತಳ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಕೂಡ ತಮ್ಮ ಹಿರಿಯ ಒಂದು ಶಾಸಕರೇನಿದ್ದಾರೆ ಅವರ ಕ್ಷೇತ್ರಗಳಿಗೆ ಹೆಚ್ಚಿನ ಅನುದಾನಗಳನ್ನು ಕೂಡ ನೀಡ್ತಾ ಇಲ್ಲ. ಈ ಎಲ್ಲಾ ಒಂದು ಅಸಮಾಧಾನ ಹಿರಿಯ ಶಾಸಕರಲ್ಲಿ ಕಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಮುಂದೆ ಯಾವ ರೀತಿಯ ಒಂದು ನಡೆಯನ್ನ ಅನುಸರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈ ಹಿರಿಯ ಶಾಸಕರೆಲ್ಲ ಒಂದು ಸಭೆಯನ್ನ ಸೇರೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಎಲ್ಲಾ ಒಂದು ಜಿಲ್ಲೆಗಳಲ್ಲೂ ಕೂಡ ಸಚಿವರ ವಿರುದ್ಧವಾಗಿ ಬಹಳಷ್ಟು ಒಂದು ಅಸಮಾಧಾನ ಶಾಸಕರಲ್ಲಿದೆ. ಹಾಗಾಗಿ ಸಚಿವರು
ಅವನ್ನ ತರಾಟೆಗೆ ತೆಗೆದುಕೊಳ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಹಿರಿಯ ಶಾಸಕರು ಮಾಡಿದ್ದಾರೆ. CLP ಸಭೆಯಲ್ಲೂ ಕೂಡ ಸಿಎಂ ಮುಂದೆ ಬಹಿರಂಗವಾಗಿ ಅಸಮಾಧಾನವನ್ನು ಕೂಡ ಹೊರಹಾಕಿದ್ದಾರೆ. ಹಿಂದೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಸಚಿವರನ್ನ ಕರೆದು ಅವರಿಗೆ ಬುದ್ಧಿವಾದ ಹೇಳ್ತೀನಿ ಅನ್ನೋದು ಭರವಸೆಯನ್ನ ಕೊಟ್ಟಿದ್ರು. ಆದಾಗ್ಯೂ ಕೂಡ ಈ ಒಂದು ಸಮಸ್ಯೆ ಪದೇ ಪದೇ ಬಿಗಡಾಯಿಸ್ತಾ ಇರ್ತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಮುಂದೆ ಯಾವ ರೀತಿಯ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕು ಮತ್ತೆ ಕ್ಯಾಬಿನೆಟ್ ರೀಶಫಲ್ ಆಗ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಸಿಎಂ ಮತ್ತೆ ಹೈಕಮಾಂಡ್ ಮೇಲೆ ಯಾವ ರೀತಿ ಒಂದು ಒತ್ತಡವನ್ನು ಹಾಕ್ಬೇಕು ಅನ್ನೋ ನಿಟ್ಟಿನಲ್ಲಿ ಹಿರಿಯ ಶಾಸಕರೆಲ್ಲ ಒಂದು ಸಭೆಯನ್ನ ಸೇರೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಇದೇ ಅಲ್ಲದೆ ಮುಂದೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರ್ತಾ ಇದೆ. ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಅಲ್ಲೇನಾದ್ರೂ ತಮ್ಮ ಕ್ಷೇತ್ರಗಳಲ್ಲಿ ಏನಾದ್ರೂ ಕಳಪೆ ಸಾಧನೆ ಮಾಡಿದ್ದೇ ಆದಲ್ಲಿ ಮುಂದೆ 2028ರ ಚುನಾವಣೆ ಭವಿಷ್ಯದ ಮೇಲೂ ಪರಿಣಾಮ ಬೀರಬಹುದು ಅನ್ನೋ ಒಂದು ಆತಂಕ ಈ ಒಂದು ಹಿರಿಯ ಶಾಸಕರಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಸಿಎಂ ಸಿದ್ದರಾಮಯ್ಯನವರ ಗಮನವನ್ನ ಮಾತ್ರವಲ್ಲ, ಹೈಕಮಾಂಡ್ ನಾಯಕರ ಗಮನವನ್ನು ಒಂದು ಸೆಳೀತಕ್ಕಂಥ ಒಂದು ಪ್ರಯತ್ನಕ್ಕೆ ಈಗ ಹಿರಿಯ ಶಾಸಕರು ಅಖಾಡಕ್ಕೆ ಇಳಿದಿರ್ತಕ್ಕಂಥದ್ದು. ಜೊತೆಗೆ ಈಗ ನಾಯಕತ್ವ ಬಿಕ್ಕಟ್ಟು ಏನುಂಟಾಗಿದೆ ಅದನ್ನ ಶೀಘ್ರದಲ್ಲೇ ಪರಿಹಾರವನ್ನ ಮಾಡಬೇಕು ಮತ್ತೆ ಇಡೀ ಒಂದು ಸಂಪುಟವನ್ನೇ ರೀಶಫಲ್ ಮಾಡಬೇಕು ಅನ್ನೋ ಒಂದು ಆಗ್ರಹವನ್ನ ಈ ಹಿರಿಯ ಶಾಸಕರು ಮಾಡ್ತಾ ಇರ್ತಕ್ಕಂಥದ್ದು. ಸುಮಾರು 30ಕ್ಕೂ ಹೆಚ್ಚು ಶಾಸಕರು ಈ ವಿಚಾರವಾಗಿ ಅಧಿವೇಶನದ ಸಂದರ್ಭದಲ್ಲೇ ಚರ್ಚೆಯನ್ನ ನಡೆಸಿದ್ದಾರೆ. ಇದೇ ಗುರುವಾರ ಸಂಜೆ ಖಾಸಗಿ ಹೋಟೆಲ್ ನಲ್ಲಿ ಒಂದು ಸಭೆಯನ್ನು ಮಾಡೋದಕ್ಕೆ ತೀರ್ಮಾನ ಮಾಡ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ರಾಜ್ಯ ಕಾಂಗ್ರೆಸ್ ನಲ್ಲಿ ಇಂಥ ಬೆಳವಣಿಗೆಗಳು ಹಿಂದೆಂದೂ ಕೂಡ ನೋಡಿರ್ಲಿಲ್ಲ. ಒಂದು ಕಡೆ ಸಚಿವ ಸಂಪುಟ ಪುನರ್ರಚನೆಯ ಒಂದು ಬಿಕ್ಕಟ್ಟು, ಮತ್ತೊಂದು ಕಡೆ CM DCM ನಡುವೆ ನಾಯಕತ್ವಕ್ಕಾಗಿ ಗುದ್ದಾಟ, ಇನ್ನೊಂದು ಕಡೆ ಹೊಸದಾಗಿ ಆಯ್ಕೆ ಆಗಿರ್ತಕ್ಕಂಥ ಶಾಸಕರು ಅವರು ಕೂಡ ಹೈಕಮಾಂಡ್ಗೆ ಪತ್ರವನ್ನ ಬರೆದು ನಮಗೂ ಕೂಡ ಒಂದು 5 ಸಚಿವ ಸ್ಥಾನಗಳನ್ನ ಕೊಡಿ ಅನ್ನೋ ಒಂದು ಡಿಮ್ಯಾಂಡ್ ಅನ್ನ ಇಟ್ಟಿದ್ರು. ಈಗ ಪ್ರಮುಖವಾಗಿ ಹಿರಿಯ ಶಾಸಕರು ಅಂದ್ರೆ 3-4 ಬಾರಿ ಗೆದ್ದಂತ ಹಿರಿಯ ಶಾಸಕರು ಏನಿದ್ದಾರೆ ಅವರು ಈ ರೀತಿ ಒಂದು ಸಭೆಯನ್ನ ನಡೆಸಿ ಒಂದು ರೀತಿ CM DCM ಮಾತ್ರವಲ್ಲ ಹೈಕಮಾಂಡ್ ವಿರುದ್ಧವೂ ಕೂಡ ಒಂದು ಸೆಡ್ಡು ಹೊಡತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಒಂದು ವೇಳೆ ತಮ್ಮ ಒಂದು ಬೇಡಿಕೆಗಳು ಈಡೇರಿಸದೇ ಇರತಕ್ಕಂಥ ಒಂದು ಪಕ್ಷದಲ್ಲಿ ಮುಂದೆ ತಾವು ಯಾವುದೇ ಒಂದು ತೀರ್ಮಾನಕ್ಕೂ ಕೂಡ ನಾವು ರೆಡಿ ಆಗಿರ್ತೀವಿ ಅನ್ನೋ ಒಂದು ಸಂದೇಶವನ್ನು ಕೂಡ ರವಾನೆ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಅಂದ್ರೆ ಈಗ ಪ್ರಮುಖವಾಗಿ ಅಧಿವೇಶನದ ಸಂದರ್ಭದಲ್ಲೇ ಹಿರಿಯ ಶಾಸಕರ ಈ ಒಂದು ನಡೆ ಏನಿದೆ, ಈ ನಡೆಯಿಂದ ಸಿಎಂ ಸಿದ್ದರಾಮಯ್ಯನವರು ಕೂಡ ಕೊಂಚ ಟೆನ್ಷನ್ ಶುರುವಾಗಿರ್ತಕ್ಕಂಥದ್ದು. ಹಾಗಾಗಿ ಆ ಒಂದು ಹಿರಿಯ ಶಾಸಕರನ್ನ ಕರೆದು ಮಾತಾಡ್ತಕ್ಕಂಥ ಒಂದು ಪ್ರಯತ್ನಕ್ಕೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಮುಂದಾಗಿದ್ದಾರೆ. ಇದ್ರ ಮಧ್ಯೆನೇ ಈಗ ತಮ್ಮ ಒಂದು ಡಿಮ್ಯಾಂಡ್ ಈಡೇರಲೇಬೇಕು ಅಂತ ಈ ಎಲ್ಲಾ ಪ್ರಮುಖ ಶಾಸಕರು ಕೂಡ ಒಂದು ರಹಸ್ಯವಾಗಿ ಒಂದು ಸಭೆಯನ್ನು ಕೂಡ ಸೇರೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ದೀಪಾ. ಎಸ್ ಆನಂದ್, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ.